ನಮ್ಮ ಹಿಂದೂ ಧರ್ಮ ಬಹಳ ಚೆನ್ನಾಗಿದೆ ರೀ. ಇವತ್ತಿನ ದಿವಸ ನಾವು ಈ ರಾಜಕೀಯದ ಕೆಸರಿನ ರಾಡಿಯಲ್ಲಿ ಕೆಸರ ರೆಚಾಟ ಅಂತ ಹೇಳ್ತಾರೆ ಹಿರಿಯರು. ಅಲ್ಲಿ ನಾವು ಏನು ನೋಡ್ತಾ ಇದ್ದೇವೆ, ಬಹಳ ವ್ಯತ್ಯಯ ಆಗ್ತದೆ ಕೇಳಿದಂಥವರಿಗೆ. ನಾನು ಕೂಡ ನೋಡ್ತಾ ಇರ್ತೇನೆ. ಹೇಗಿದೆ ಅಂದರೆ ಸುಳ್ಳನ್ನೇ ಬಹಳ ಇಷ್ಟಪಡ್ತಾರೆ. ಹೌದು, ಸುಳ್ಳು ಸೃಷ್ಟಿಗಳನ್ನು ಇಷ್ಟಪಡ್ತಾರೆ. ಸತ್ಯ ಇಲ್ಲ, ದೇವರಿಲ್ಲ, ಧರ್ಮ ಇಲ್ಲ ಅಂತಾರೆ. ದೇವರಿಲ್ಲದೆ ಹೋದರೆ ಈ ಪ್ರಪಂಚವೇ ಇರಲ್ಲ. ದೇವರಿಲ್ಲದೆ ಹೋದರೆ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದ್ರಲ್ಲ ಬಾಂಬು, ಎಲ್ಲರೊಳಗೂ ಒಬ್ಬ ಇದ್ದಾನೆ, ಅದು ಹಾಕ್ಬೇಡ, ನೀನು ಹೋಗ್ಬಿಡ್ತೀಯ, ಎಲ್ಲ ಹೋಗ್ಬಿಡತ್ತೆ, ಭೂಮಿನೇ ಬಂಜರ ಆಗಿಬಿಡತ್ತೆ, ಮನುಜ ಸಂಕುಲವೇ ಇರಲ್ಲ ಅಂತ ಹೇಳ್ತಾ ಇರ್ತಾನ ಒಳಗೊಬ್ಬ. ಅವನೇ ದೇವರು. ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ ಒಳಗೊಬ್ಬ. ಅವನೇ ಆತ್ಮನಲ್ಲಿರುವ ಸತ್ವಗುಣದಲ್ಲಿರುವ, ಅದು ಸತ್ವಗುಣ, ಸತ್ವದ ದೈವತ್ವ ಅವನೇ ಹೇಳ್ತಾ ಇರ್ತಾನೆ. ಅದನ್ನು ಕುಡಿಬೇಡ, ಇದನ್ನು ಕುಡಿಬೇಡ, ಅದು ಮಾಡಬೇಡ ಅಂತ. ಆದರೂ ಮಾಡ್ತಾನೆ ಮನುಷ್ಯ. ಪರೀಕ್ಷೆ ಮಾಡಿ ನೋಡಿ. ಆತ್ಮಶಕ್ತಿಗಂತ ಬೇರೆ ಎಲ್ಲಿದೆ? ಒಂದು ಕನ್ನಡ ಹಾಡಿದೆ, ಜಯತೆ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಜಯತೆ ಜಯತೆ. ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ. ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ. ಉಳಿಸಿಕೊಳ್ಳಿ ಹಿರಿಯ ನಡತೆ, ಗಳಿಸಿಕೊಳ್ಳಿ ಮಾನ್ಯತೆ, ಸತ್ಯವಾದ ಘನತೆ, ತೋಲೆ ಕಾಣದನಂತೆ. ಜಯತೆ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ. ಕನ್ನಡದ ಈ ಗೀತೆಯನ್ನು ಹಿಂದಿ ಗಾಯಕ ಮನ್ನಾಡೆ ಹಾಡಿದ್ದಾರೆ. ಇದು ಅದ್ಭುತವಾಗಿದೆ. ಈಗ ವೇದ ಭಾಷ್ಯಕಾರರಾದ ಸಾಯಣಾಚಾರ್ಯರು ಹೇಳ್ತಾರೆ ದಾಂಪತ್ಯದ ಬಗ್ಗೆ. ಅದನ್ನು ಇಷ್ಟದೇವತೆಯೊಡನೆ ಶ್ರೀನಿವಾಸ ಎಂಬ ಅಧ್ಯಾಯದಲ್ಲಿ, ನಾನು ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಶ್ರೀನಿವಾಸ ಕಲ್ಯಾಣ ಅಂದ್ರೇ ಅದು ದಾಂಪತ್ಯ ನೀತಿ. ಅಲ್ಲಿರೋದೇ ಆ ಚುಂಬಕ ಶಕ್ತಿ. ಅದಕ್ಕೆ ಜನ ಹೋಗ್ತಾರೆ. ಮದುವೆ ಆದ ಕೂಡಲೇ ಹೊಸ ವಧೂವರರು ಇನ್ನು ಕಂಕಣ ಬಿಚ್ಚಿರೋದಿಲ್ಲ, ಆಗಲೇ ಅಲ್ಲಿಗೆ ಬರ್ತಾರೆ. ಕೆಲವರು ಶ್ರೀನಿವಾಸ ಕಲ್ಯಾಣವನ್ನು ಮಾಡಿಸ್ತಾರೆ. ಅದೆಲ್ಲವನ್ನು ನಾನು ಈ ಕೃತಿಯಲ್ಲಿ ಹೇಳಿದ್ದೇನೆ. ವೇದ ಭಾಷ್ಯಕಾರರಾದ ಸಾಯಣಾಚಾರ್ಯರು ಹೇಳ್ತಾರೆ, ತದಿದಂ ವಿಪರ್ಯಾಸೇನ ಸಂಬಂಧನಯನಂ ವಿವಾಹಂ. ಗಂಡು ಹೆಣ್ಣು ಎರಡು ವಿರುದ್ಧ ಶಕ್ತಿ ಸ್ವಭಾವಗಳು. ಇವುಗಳ ಸಂಬಂಧವನ್ನು ಕುಟುಂಬ ಕಲ್ಯಾಣಾರ್ಥ ಬೆಳೆಸುವುದೇ ವಿವಾಹ. ಗಂಡಿಗೆ ಮೈ ಮನಗಳಲ್ಲಿ ಒರಡುತನ, ಹೆಣ್ಣಿಗೆ ಮೈ ಮನಗಳಲ್ಲಿ ಮೃದುತನ. ಇಬ್ಬರ ದೈಹಿಕ ಮಿಲನದಲ್ಲಿ ಇನ್ನೊಂದು ಜೀವದ ಸೃಷ್ಟಿ. ಮಾನಸಿಕವಾಗಿ ಒಂದಾಗಿ ಬೆರೆತು ಬಾಳುವ ಜೀವನ ದೃಷ್ಟಿ. ಆದ್ದರಿಂದ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಪುರುಷ ಪ್ರಕೃತಿಯ ಎರಡು ಮೌಲಿಕ ಶಕ್ತಿ ಸ್ವಭಾವಗಳು. ಅಂತೆಯೇ ಗಂಡು ಹೆಣ್ಣಿನ ಅನ್ಯೋನ್ಯ ಸಂಬಂಧ ಹಾಗೂ ಸಾಮರಸ್ಯವನ್ನು
ಸ್ಥಾಪನೆ ಮಾಡುವ ಅವರ ಜೀವಿತ ವಿಶಿಷ್ಟ ಸಂಸ್ಕಾರ ವಿವಾಹವಾಗಿದೆ. ಅವರ ಜೀವಿತದ ವಿಶಿಷ್ಟ ಸಂಸ್ಕಾರವೇ ವಿವಾಹವಾಗಿದೆ. ತದಿದಂ ವಿಪರ್ಯಾಸೇನ ಸಂಬಂಧನಯಂ. ಎರಡು ವಿರುದ್ಧ ಸ್ವಭಾವಗಳು, ಲೋಕ ಕಲ್ಯಾಣಾರ್ಥ ಸೇರ್ತದೆ. ದೈಹಿಕವಾಗಿ ಹೊರಟುತನ ಗಂಡಿನಲ್ಲಿ, ದೈಹಿಕವಾಗಿ ಮೃದುತನ ಆಕೆಯಲ್ಲಿ. ಆದರೆ ಗಂಡ ಹೆಂಡತಿ ಹೇಗಿರಬೇಕು? ಒಬ್ರಿಗೊಬ್ರು ಸೋಲ್ತಾ ಹೋಗ್ಬೇಕು. ಸೋತು ಹೋಗ್ತಾ ಇದ್ರೇ ಸಂಸಾರ. ಇನ್ನೊಂದು ಮಾತಿದೆ, ಊರಿಗೆ ರಾಜ ಆದರೂ ಕೂಡ ಹೆಂಡತಿಗೆ ಮುಂದೆ ಅವನು ತಗ್ಗಿ ಬಗ್ಗೆ ನಡೆಯಬೇಕಾಗತ್ತೆ ಅಂತ. ಹೌದು, ಆಕೆಯೊಂದಿಗೆ ವಾದ ಮಾಡಿ ಯಾರೂ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಎಷ್ಟು ಚೆನ್ನಾಗಿ ಹೇಳುತ್ತೆ, ಕರಣೇಶ ಮಂತ್ರಿ ಅಂತ ಹೇಳ್ತಾರೆ. ಹೇಗಿರ್ಬೇಕು? ಗಂಡ ಹೆಂಡತಿಯರ ಜಗಳ ಗಂಧ ತೀಡಿದಂತೆ ಇರಬೇಕು. ಜಾತಕ, ನಕ್ಷತ್ರ, ಗಣಕೂಟಾದಿಗಳನ್ನು ನೋಡದೆ ಮದುವೆ ಆದವರು ಇದ್ದಾರೆ, ಪ್ರೇಮ ವಿವಾಹ. ಅವರು ಕೂಡ ಹೊಂದ್ಕೊಂಡು ಹೋಗ್ತಾರೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ. ಮದುವೆಗಳು ಸ್ವರ್ಗದಲ್ಲೇ ಆಗಿರ್ತವೆ. ಲವ್ ಮ್ಯಾರೇಜಸ್ ಆಗಿರ್ಬೋದು, ಅರೇಂಜ್ಡ್ ಮ್ಯಾರೇಜಸ್ ಆಗಿರ್ಬೋದು, ಎರಡೂ ಅಲ್ಲೇ ಆಗಿರ್ತವೆ. ಅಲ್ಲೇ ಆಗಿದ್ರೆ ಅದು ಅನುಬಂಧ, ಆ ದೇವರ ಅನುಬಂಧ ಅವನು ಆಗಿದ್ದರೆ ಮಾತ್ರ ಅದು ಉಳಿಯುತ್ತೆ, ಬೆಳೆಯುತ್ತೆ. ದೀರ್ಘಕಾಲ ಸಂಬಂಧಿಗಳು ಅನುಬಂಧವಾಗಿ ಅದು ಸಂಬಂಧವಾಗಿ ಉಳಿಯುತ್ತೆ. ಮಕ್ಕಳು ಮೊಮ್ಮಕ್ಕಳನ್ನು ಎಲ್ಲ ನೋಡುವುದು. ಆದರೆ ಗಂಡ ಹೆಂಡತಿ ಜಗಳ ಗಂಧ ಹತ್ತಿಡ್ದಂಗೆ ಇರಬೇಕು. ಉಂಡು ಮಲಗೋವರೆಗೂ ಅಂತ ಹೇಳ್ತಾರೆ. ಈಗೇನಿಲ್ಲ, ಉಂಡು ಮಲಗದ ಮೇಲೆ ಜಗಳ ಶುರು ಆಗುತ್ತೆ, ಬೆಳಗ್ಗೆ ವಿಚ್ಛೇದನ ಆಗ್ತದೆ ಅಲ್ವೇ? ಹೆಂಡತಿಯಾದವಳು ಗಂಡನ ಒಳತಿಗಾಗಿ, ಗಂಡನಾದವನು ಹೆಂಡತಿಯ ಒಳತಿಗಾಗಿ ಮಾತುಗಳು ಬಂದಾಗ ಇಬ್ಬರು ಲಘುವಾಗಿ ತೆಗೆದುಕೊಂಡು ಸೋಲಬೇಕು. ಪರಸ್ಪರ ಸೋಲುತ್ತಿದ್ದರೇನೆ ದಾಂಪತ್ಯ ಉಳಿಯುತ್ತದೆ, ಬೆಳೆಯುತ್ತದೆ. ವಿವಾಹ ಜೀವನದಲ್ಲಿ 100ಕ್ಕೆ 100ರಷ್ಟು ಸುಖಿ ದಾಂಪತ್ಯ ಎಲ್ಲೂ ಇರಲಾರದು. ದೈಹಿಕವಾಗಿ ಆಗಲಿ, ಅವಳು 100% ನನ್ನ ಹೆಂಡತಿ ಆರೋಗ್ಯವಾಗಿದ್ದಾಳೆ, ಹಾಗೆಯೇ ಗಂಡ ಆಗಲಿ, ನನ್ನ ಗಂಡ 100% ಆರೋಗ್ಯವಾಗಿದ್ದಾನೆ, ಎಲ್ಲೂ ಸಿಗೋದಿಲ್ಲ. ಹಾಗಿದ್ದಿದ್ರೆ ಯಾರೂ ದೇವರಿಗೆ ಕೈ ಮುಗಿತಾ ಇರಲಿಲ್ಲ. ಈಗಲೇ ದೇವರಿಲ್ಲ ಅನ್ನೋ, ದುಡ್ಡೇ ಎಲ್ಲ ಅನ್ನೋರು ಇದ್ದಾರೆ. ಹಾಗಿರ್ಬೇಕಲ್ಲ. ಆಗಿದ್ದಿದ್ರೆ ಏನಾಗ್ತಿತ್ತು? ಕಾಯಿಲೆ, ರೋಗ ರುಜಿನಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟಿದ್ದಾನೆ ದೇವರು. ಆಗ ದೇವರು ಅಂತ ಎಲ್ಲ ಬಾಯಿಂದ ಬರ್ತದೆ. ತಿರುಪತಿಗೆ ಬರ್ತಾರೆ, ಕಷ್ಟ ಕಾರ್ಪಣ್ಯಗಳನ್ನು ನೀಗಿ ನಮಗೆ ಒಳ್ಳೆಯದು ಮಾಡಪ್ಪ ಅಂತ, ನಮ್ಮ ರೋಗ ರುಜಿನವನ್ನು ಕಳೆದು ನಮ್ಮನ್ನು ಮನುಷ್ಯರನ್ನಾಗಿ ಮಾಡುವ, ಆರೋಗ್ಯವಂತರನ್ನಾಗಿ ಮಾಡುವಂತ ಬರ್ತಾರೆ. ಆದ್ದರಿಂದ ಗಂಡ ಹೆಂಡತಿ, ಹೆಂಡತಿಯ ಗುಣಲಕ್ಷಣಗಳನ್ನು, ಗಂಡನ ಗುಣಲಕ್ಷಣಗಳನ್ನು ಆಕೆ ಸ್ವೀಕಾರ ಮಾಡಬೇಕು, ಸಹಕರಿಸ್ಕೊಂಡು ಹೋಗಬೇಕು. ಸಹಧರ್ಮಿಣಿ, ಆತನ ಕಷ್ಟ ಸುಖದಲ್ಲಿ ಅವಳು ಸಹಧರ್ಮಿಣಿ, ಅವಳ ಕಷ್ಟ ಸುಖದಲ್ಲಿ ಅವನು ಸಹಧರ್ಮಿಣಿ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತಿಳಿದು ವಿವಾಹವಾಗಿರ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಧರ್ಮ, ಅರ್ಥ, ಕಾಮಗಳಲ್ಲಿ ನಾನು ನಿನ್ನನ್ನು ಅತಿಕ್ರಮಿಸುವುದಿಲ್ಲ ಅಂತ ಅವಳು ಪ್ರತಿಜ್ಞೆ ಮಾಡಿರ್ತಾಳೆ.
ಗಂಡನಾದವನು ಪ್ರತಿಜ್ಞಾ ಮಾಡಿರ್ತಾನೆ ಸಪ್ತಪದಿ ತೊಳೆದು. ಇದು ಹಿಂದೂ ವಿವಾಹ ಕಾಯ್ದೆಯಲ್ಲಿ ಇದು ಬಹಳ ಮುಖ್ಯವಾಗಿದೆ. ವಿವಾದಾಸ್ಪದವಾದಾಗ ವಿವಾಹ ಕೋರ್ಟಿನ ಕಟಕಟೆಯಲ್ಲಿ ನ್ಯಾಯಾಧೀಶರು ಕೇಳ್ತಾರೆ, ಸಪ್ತಪದಿ ತುಳಿದಿದ್ದೀರಾ, ಹಿಂದೂ ಆಗಿದ್ದೀರಲ್ಲ ಮದುವೆಯಲ್ಲಿ ಅಂತ. ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದನ್ನೆಲ್ಲ ಅರಿತು ಬಾಳುವ ದಂಪತಿಗಳು ಅವಿಭಕ್ತ ಕುಟುಂಬಗಳಲ್ಲೂ ಗುಣಕ್ಕೆ ಬೆಲೆ ಕೊಡುವರು. ಅಕ್ಕಿಯ ಬೆಲ್ಲವ ಚೆಲ್ಲುತ್ತಾ ಬಾರವ್ವ, ಈ ಮನೆಯ ಸಿರಿದೇವಿ ನೀನಾಗು, ಈ ಮನೆಯ ಸಿರಿದೇವಿ ಗಂಡನ ಮನೆಯ ಸಿರಿದೇವಿ ನೀನಾಗು, ತುಂಬಿದ ಮನೆಯ ಒಡಿಬೇಡ ಅಂತ ಹೇಳ್ತಾರೆ ಜಾನಪದ ಹಾಡಿನಲ್ಲಿ. ಇವನು ಕೂಡ ಹಾಗೇ ಇರಬೇಕು, ಗುಣಕ್ಕೆ ಪ್ರಾಧಾನ್ಯತೆ ಕೊಡುವರು. ಅವರ ಪ್ರಪಂಚ ಜ್ಞಾನವರಿತ ಬುದ್ಧಿವಂತರು ಅವರೇ ಬುದ್ಧಿವಂತರಾದ ದಂಪತಿಗಳು. ಒತ್ತಡದ ಜೀವನದಲ್ಲಿ ಮಕ್ಕಳು, ಸಂಸಾರದಲ್ಲಿ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಹೋಗುವ ಸಂಭಾವಿತರಾಗಬೇಕು. ಅಂತಹ ಹಣ ಬರುತ್ತದೆ ಹೋಗ್ತದೆ, ಬಡತನ ಇರ್ತದೆ, ನಾಳೆ ಸಿರಿವಂತಿಕೆ ಬರ್ತದೆ. ಸನ್ಮಾರ್ಗದಲ್ಲೇ ದುಡಿದು ಮುಂದೆ ಬರಬೇಕು, ಹಿಂತಿರುಗಿ ನೋಡಿ ಹೆಮ್ಮೆ ಪಡಬೇಕು. ಇದು ನನ್ನ ಜೀವನಾನುಭವವೂ ಕೂಡ ಹೌದು. ಎಷ್ಟೇ ಕಷ್ಟವಾಗಿದೆ ಅಡ್ಡದಾರಿಯನ್ನು ಹಿಡಿಬಾರದು. ಮದುವೆಗೆ ಮುಂಚೆಯೂ ಕೂಡ ಅಷ್ಟೇ, ಹೆಣ್ಣಾಗಲಿ ಗಂಡಾಗಲಿ ದೈಹಿಕವಾಗಿ ಕಾಮೇಚ್ಛೆಯಿಂದ ಅಡ್ಡದಾರಿ ಬೀಳಬಾರದು. ಅದೊಂದು ಕ್ಷಣಿಕವಾದ ಸುಖ ಅಷ್ಟೇ, ಅದಲ್ಲ. ಮದುವೆಯಾಗಿ ಆ ಜೀವನಾನುಭವವನ್ನು ಪಡೆಯುವುದೇ, ಅದು ಅನುಭವಿಸಿಯೇ ತಿಳಿಯುವಂಥದ್ದು. ನಾನು ಎಷ್ಟೋ ಸಾರಿ ಕೇಳಿದ್ದೇನೆ, ನಮ್ಮಂಥ ವಯಸ್ಸಾದವರು ಕೇಳಿದ್ರೆ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಎಲ್ಲೇ ನಿಂತಿರಲಿ, ಅಂಗಡಿಯಲ್ಲೇ ನಿಂತಿರಲಿ, ಮದುವೆ ಆದಮೇಲೆ ಚೆನ್ನಾಗಿತ್ತೋ ಅದಕ್ಕೆ ಮುಂಚೆ ಚೆನ್ನಾಗಿತ್ತೋ ಅಂತ ಕೇಳಿದ್ರೆ ನಗ್ತಾ ಹೇಳ್ತಾರೆ, ಇಲ್ಲ ಸರ್, ಮದುವೆ ಆದಮೇಲೆ ಚೆನ್ನಾಗಿರುತ್ತೆ, ಅದನ್ನು ಅನುಭವಿಸಿಯೇ ತಿಳಿಬೇಕು ಅಂತ. ಎಲ್ಲಿದ್ದೀರಿ? ಈಗ ಹಿಂದೂಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಅನ್ನುವ ಸುದ್ದಿ ಕೇಳಿದಾಗ ಬೇಸರ ಆಗ್ತದೆ. ಅವರೇ ಮದುವೆ ಆಗಲ್ಲ ಅಂತ ಹೇಳೋದು. ಕೊನೆಗೆ ಒಂಟಿಯಾಗಿ ಇರ್ತಾರಲ್ಲ ಮದುವೆ ಆಗದಲೆ, ವಯಸ್ಸೆಲ್ಲ ಕಳೆದ್ಮೇಲೆ, ಆಗ ಅರಿವಾಗ್ತದೆ ಅವರಿಗೆ. ಒಬ್ಬರೇ ಕೂತ್ಕೊಂಡು ಒಂಟಿತನ ತಡಿಲಾರದೆ ಹೆಣ್ಣಾಗಲಿ ಗಂಡಾಗಲಿ ಕ್ಷಣಿಕ ಸುಖವನ್ನು ಅನುಭವಿಸಿ ಆಗಿರುತ್ತದೆ. ಆದರೆ ಅದಲ್ಲ, ಬೇರೆ ಇದೆ, ನಾವು ಅದನ್ನು ಕಳ್ಕೊಂಡವಲ್ಲ ಅಂತ ಅನುಭವ. ಕೊರಗುವವರನ್ನ ನಾವು ಅವರ ಮುಖ ನೋಡಿದ್ರೆ ಹೇಳುತ್ತದೆ. ಒಂದು ಮಾತಿತ್ತು, ಅವನ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅವನು ಮದುವೆ ಆಗಿದ್ದಾನೆ ಅಂತ, ಅಂದರೆ ಅವನ ಮುಖದ ಮೇಲೆ ಜವಾಬ್ದಾರಿ ಇದೆ ಅಂತ. ಈಗ ಅವನ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅವನ ಮುಖ ಸಪ್ಪಗೆ ಎಳಿ ಬಿದ್ದೋಗಿದೆ, ಅವನು ಮದುವೆ ಆಗಿಲ್ಲ, ಅವಳು ಮದುವೆ ಆಗಿಲ್ಲ, ಅದಕ್ಕೆ ಹಂಗಿದ್ದಾಳೆ ಅಂತ ಅಲ್ವೇ? ಒಂದು ಶ್ಲೋಕ ಇದೆ, ಇಲ್ಲಿ ಹಾಕಿದ್ದೇನೆ, ಹೆಂಡತಿ ಹೇಗಿರಬೇಕು ಅಂತ. ಹಿಂದೂ ಧರ್ಮದಲ್ಲಿ ಭಾಳ ಚೆನ್ನಾಗಿದೆ ರೀ ಹಿಂದೂ ಧರ್ಮ. ಏನು ಅಂದ್ಕೊಂಡಿದ್ದೀರಿ? ಹಿಂದೂ ಧರ್ಮ ಎಲ್ಲರಿಗೂ ಒಂದೇ, ಆಚರಣೆಯಲ್ಲಿ ಮಾತ್ರ ಬೇರೆ. ಹಿಂದೂ ಧರ್ಮಾಚರಣೆ ಎಲ್ಲಿ ಹಿಂದೂ ಧರ್ಮ, ಮುಸ್ಲಿಂ ಧರ್ಮಾಚರಣೆಯಲ್ಲಿ ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮಾಚರಣೆಯಲ್ಲಿ ಕ್ರಿಶ್ಚಿಯನ್ ಧರ್ಮ. ಹೀಗೆ ಆಚರಣೆಯಲ್ಲಿ ಬೇರೆ, ಧರ್ಮ ಎಲ್ಲರಿಗೂ ಒಂದೇ. ಕೇಳಿದ ನೀತಿ ಕರ್ಮವಾದರೆ ಮಾಡಿದ ಕೆಲಸ ಧರ್ಮವಾಗುತ್ತದೆ. ಅಂತಹ ಧರ್ಮವನ್ನು ದೇವರು ಮೆಚ್ತಾನೆ. ಅಂತಹ ಧರ್ಮ
ನಮ್ಮನ್ನು ರಕ್ಷಿಸುತ್ತದೆ. ಧರ್ಮೋ ರಕ್ಷಿತಿ ರಕ್ಷಿತ ಅಲ್ವೇ? ಕೇಳಿ, ಇದನ್ನು ಹೇಳಿ ಮುಗಿಸ್ತೇನೆ. ಕಾರ್ಯೇಶು ಸಂಗಾತಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಗೃಹದೇಶು ಲಕ್ಷ್ಮೀ, ಶಯನೇಶು ವೈಶ್ಯ, ಕ್ಷಮೆಯ ಧರಿತ್ರೇ, ಷಡ್ಧರ್ಮಯುಕ್ತ ಕುಲಧರ್ಮ ಪತ್ನಿ, ಕಾರ್ಯೇಶು ಸಂಗಾತಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಗೃಹದೇಶು ಲಕ್ಷ್ಮೀ, ಶಯನೇಶು ವೇಶ್ಯ, ಕ್ಷಮೆಯ ಧರಿತ್ರಿ, ಷಡ್ಧರ್ಮಯುಕ್ತ ಕುಲಧರ್ಮ ಪತ್ನಿ. ಅರ್ಥ ಏನು ಹೇಳ್ತಾರೆ? ಇದು ಗಂಡ ಹೆಂಡತಿ ಇಬ್ಬರು ಸಮಾನರೆಂಬ ಕಾಲ. ಗಂಡನೂ ಇಷ್ಟದೇವನೇ, ಸಹಧರ್ಮೀಯೇ, ಕಾಲಾಯ ತಸ್ಮೈ ನಮಃ ಎಂದರು ಜ್ಞಾನಿಗಳು. ನಾವು ಘನಾತ್ಮಕ ದೃಷ್ಟಿ ಅಂದರೆ ಪಾಸಿಟಿವ್ ಚಿಂತಿಸಿದರೆ, ಈಗ ಅದೇ ಶ್ಲೋಕವನ್ನು ನಾನು ಚಿಂತನೆ ಮಾಡಿ ಗಂಡಿಗೆ ಅನ್ವಯಿಸುವ ಹಾಗೆ ಇಲ್ಲಿ ಬರೆದಿದ್ದೇನೆ. ಕಾರ್ಯೇಶು ಸಂಗಾತಿ, ಕರಣೇಶು ಪ್ರಭು. ಆಕೆಗೆ ಇವನು ಹೆಂಡತಿಗೆ ಕಾರ್ಯೇಶು ಸಂಗಾತಿ, ಕರಣೇಶು ಪ್ರಭು, ಕಿವಿಗಳಿಗೆ ಸಲಹೆ ಕೊಡೋದು. ಕರಣಗಳು ಅಂದರೆ ಕಿವಿ. ಭೋಜ್ಯೇಶು ಪಿತಾಮಹ, ಅವಳಿಗೂ ಇವನು ತಂದು ಹಾಕಬೇಕು, ಹೊಟ್ಟೆಪಾಡು ಅಲ್ವೇ? ಭೋಜ್ಯೇಶು ಪಿತಾಮಹ. ಗೃಹದೇಶು ವಿಷ್ಣು, ಅವಳು ದುಡಿತಾ ಇರ್ಬೋದು, ಆದರೆ ಇವನು ಹಾಗೆ ಇರಬೇಕು, ಪಿತಾಮಹನಾಗಿ. ಅವಳು ಮಾತೃಶ್ರೀಯಾಗಿ. ಗೃಹದೇಶು ವಿಷ್ಣು, ಮನೆಗೆ ವಿಷ್ಣು ಆಗಿರಬೇಕು. ಶಯನೇಶು ಮದನ, ಅಂತಹ ರಸಿಕತೆ ಇರಬೇಕು ಶಯನದಲ್ಲಿ. ಕ್ಷಮೆಯ ಯೋಮಃ, ಕ್ಷಮಿಸುವುದರಲ್ಲಿ ಆಕಾಶ ಯೋಮ, ಅಷ್ಟು ವಿಶಾಲವಾದ ಹೃದಯ ಇರಬೇಕು. ಆಕೆಯು ತಪ್ಪು ಮಾಡ್ತಾಳೆ, ಅವಳು ಅಷ್ಟೇ. ಕ್ಷಮೆಯ ಧರಿತ್ರಿ, ಅವಳು ಭೂಮಿ ಅಷ್ಟು ಸಹನಶೀಲೆಯಾಗಿರಬೇಕು, ಸಹನಶೀಲೆಯಾಗಿರಬೇಕು, ಸಹಿಸ್ಕೊಳ್ಳೋಳಾಗಿರ್ಬೇಕು. ಇವನು ಆಕಾಶದಷ್ಟು ವಿಶಾಲವಾದ ಹೃದಯವುಳ್ಳವನಾಗಬೇಕು, ಕ್ಷಮಿಸಬೇಕು. ಆಗ ಇಬ್ಬರ ದಾಂಪತ್ಯವೂ ಕೂಡ ಚೆನ್ನಾಗಿರ್ತದೆ. ಕಾರ್ಯೇಶು ಸಂಗಾತಿ, ಯಾವುದೇ ಕೆಲಸನ ಅವಳು ಬೇಕು, ಸಂಗಾತಿಯಾಗಿರ್ಬೇಕು. ಕರಣೇಶು ಮಂತ್ರಿ, ಸಲಹೆಗೆ ಮಂತ್ರಿಯಾಗಿರ್ಬೇಕು ಅವಳು, ಇಷ್ಟದೇವ. ಭೋಜ್ಯೇಶು ಪಿತಾಮಹ, ಅವಳು ಕೂಡ ಭೋಜ್ಯೇಶು ಮಾತಾ. ಗೃಹದೇಶು ಲಕ್ಷ್ಮಿ, ಮನೆಗೆ ಲಕ್ಷ್ಮಿ ಆಗಿರ್ಬೇಕು, ಗೃಹಲಕ್ಷ್ಮಿ. ಶಯನೇಶು ವೈಶ್ಯ, ಅಂತಹ ಸುಖವನ್ನು ದೈಹಿಕವಾಗಿ ಆಕೆ ಕೊಡಬೇಕು, ಅನುಸರಿಸಬೇಕು. ವೇಶ್ಯೆ ಸಮಾನ, ಅವನು ಹೋಗಬಾರ್ದು ಮತ್ತು ಬೇರೆ ಕಡೆ ಹೊರಗಡೆ ಮತ್ತೆ ಹೆಣ್ಣನ್ನು ಹುಡ್ಕೊಂಡು ಆಗಿರಬೇಕು ಅವಳು ಅನ್ನುವ ಅರ್ಥ. ಕ್ಷಮೆಯ ಧರಿತ್ರಿ, ಅದೇ ಕೂಡ ಗಂಡನಿಗೂ ಕೂಡ. ಕಾರ್ಯೇಶು ಸಂಗಾತಿ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಂಗಾತಿಯಾಗಿರ್ಬೇಕು. ಕರಣೇಶ ಪ್ರಭು, ಕಿವಿಗಳಿಗೆ ಸಲಹೆ ಹೇಳಬೇಕೆ, ಅವನು ಪ್ರಭುವಾಗಿರ್ಬೇಕು, ಆಕೆಗೆ ರಾಜನಾಗಿರ್ಬೇಕು. ಭೋಜ್ಯೇಶು ಪಿತಾಮಹ, ಗೃಹದೇಶು ವಿಷ್ಣು, ಮನೆಗೆ ವಿಷ್ಣು ದೇವ ಆಗಿದ್ರೆ ಅವನು ಲಕ್ಷ್ಮಿ ಆಗಿರ್ತಾಳೆ. ಶಯನೇಶು ಮದನ, ಕ್ಷಮೆಯ ಯೋಮಃ. ಷಡ್ಧರ್ಮಯುಕ್ತ, ಈ 6 ಗುಣಗಳು. ಕುಲಧರ್ಮ ಪತ್ನಿ, ಷಡ್ಧರ್ಮಯುಕ್ತ ಕುಲಧರ್ಮ ಪತಿ. ಷಡ್ಧರ್ಮಯುಕ್ತ ಕುಲಧರ್ಮ ಪತ್ನಿ, ಷಡ್ಧರ್ಮಯುಕ್ತ ಕುಲಧರ್ಮ ಪತಿ. ನೋಡ್ರಿ, ಆ ಶ್ಲೋಕ ಒಂದೇ ಇದ್ದಿದ್ದು. ನೋಡಿ ವೀಕ್ಷಕರೇ,
ಕೇಳಿ ವೀಕ್ಷಕರೇ, ಅದನ್ನು ನಾನು ಗಂಡಸಿಗೂ ಅನ್ವಯಿಸುವ ಹಾಗೆ ಶ್ಲೋಕವನ್ನು ಬರೆದಿದ್ದೇನೆ. ಇದು ಮಂಗಳವಾರ ಪತ್ರಿಕೆಯಲ್ಲಿ ದಾಂಪತ್ಯ ಹೇಗಿರಬೇಕು ಅಂತ ಒಂದು ಚಿಂತನ ಬರೆದಿದ್ದೆ, ಅಲ್ಲಿ ಪ್ರಕಟವಾಗಿದೆ. ಪ್ರಕಟಿಸಿದ ಸಂಪಾದಕರಾದ ನಾರಾಯಣ್ ಮಗಳಾರ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇದು ಇಷ್ಟ ದೇವತೆಯೊಡನೆ ಶ್ರೀನಿವಾಸ ಅಧ್ಯಾಯದಲ್ಲಿ 18ನೆಯ ಅಧ್ಯಾಯ ಇದೆ. ನೀವು ಕೂಡ ಓದಿ. ಇದು ತಿರುಪತಿಯಲ್ಲಿ ಬೆಸ್ಟ್ ಸೆಲ್ಲರ್. ಇಲ್ಲೂ ಕೂಡ ವೇದಾಂತ ಬುಕ್ ಹೌಸಲ್ಲಿ ಸಿಗುತ್ತದೆ, ಬೆಂಗಳೂರಲ್ಲೂ ಕೂಡ. ನಿಮಗೆಲ್ಲರಿಗೂ ಆ ಗೋವಿಂದನ ಅನುಗ್ರಹ ಇರಲಿ.